ಮಹದೇವಪ್ಪನವರ ನಿವಾಸದಲ್ಲಿ ಒಂದು ಸಭೆ ನಡೀತಲ್ಲ, ಆ ಸಭೆಯಲ್ಲಿ ಸತೀಶ್ ಜಾರಕಿಹೊಳಿ ಕೂಡ ಇದ್ರು. ಸಭೆಯಲ್ಲಿ ಏನಾಯಿತು, ಸಭೆ ಬಳಿಕ ಸತೀಶ್ ಜಾರಕಿಹೊಳಿ ಏನು ಹೇಳಿದ್ರು, ಬನ್ನಿ ನೋಡೋಣ. ಅವರು ಹಿರಿಯರಾದ ಗೃಹ ಸಚಿವರ ನೇತೃತ್ವದಲ್ಲಿ ನಮ್ಮ ಸಮಾಜ ಕಲ್ಯಾಣ ಸಚಿವರಾದ ಮಹದೇವಪ್ಪನವರು, ಹಿರಿಯರಾದ ಮುನಿಯಪ್ಪನವರು, ತಿಮ್ಮಾಪುರ ಅವರು ಮತ್ತು ಎಲ್ಲ ಸಚಿವರು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರು ಒಳಗೊಂಡು ಸಮಾಜದ ಹಿತದೃಷ್ಟಿಯಿಂದ ಮತ್ತು ಪಕ್ಷದ ಹಿತದೃಷ್ಟಿಯಿಂದ ಹಲವಾರು ವಿಚಾರಗಳನ್ನ ಇವತ್ತು ಚರ್ಚೆ ಮಾಡಿದ್ವಿ. ಮೊದಲನೇದಾಗಿ ಬರುವಂತ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಚುನಾವಣೆ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಅದಾದ ನಂತರ ಮುಖ್ಯವಾಗಿ ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಸಾಧಕ ಬಾಧಕ ಅದಾದ್ರೆ ಏನಾಗುತ್ತೆ ಪರಿಣಾಮಗಳು, ಹತ್ರ ಪರವಾಗಿ ವಿರೋಧವಾಗಿ ಚರ್ಚೆ ಮಾಡುವಂತ ಪ್ರಯತ್ನ. ದೀಪ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ, ಸತೀಶ್ ಜಾರಕಿಹೊಳಿ ಮಾತಾಡಬೇಕಾದ್ರೆ ಪಕ್ಷಕ್ಕೆ ಒಳ್ಳೇದಾಗುವಂಥ ವಿಚಾರಗಳ ಬಗ್ಗೆ ನಾವು ಮಾತಾಡಿದ್ವಿ ಅಂತ ಹೇಳ್ತಾರೆ. ನಿಜವಾಗ್ಲೂನಾ ಕೇವಲ ಪಕ್ಷಕ್ಕೆ ಒಳ್ಳೇದಾಗುವುದಾ ಅಥವಾ ಸಮುದಾಯದ ಒಳ್ಳೇದಕ್ಕೋಸ್ಕರನಾ? ಏನೇನು ಚರ್ಚೆ ಆಗಿದೆಯಂತೆ ನಿನ್ನಿನ ಈ ಮೀಟಿಂಗ್ನಲ್ಲಿ? ಏನು ನಿನ್ನಿನ ಮೀಟಿಂಗ್ನ ಇನ್ಸೈಟ್ ದೀಪ? ಪ್ರಣುತ್, ಒಂದ್ ರೀತಿಯಾಗಿ ಸಮುದಾಯದಿಂದಲೇ ಆ ನಾಯಕರುಗಳು ಬಂದಿದ್ದಂತಹದ್ದು. ಹಾಗಾಗಿ ಸಹಜವಾಗಿ ಸಮುದಾಯದ ಪರವಾಗಿ ಸಮುದಾಯಕ್ಕೆ ನಾವು ಏನ್ ಮಾಡಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆ ಮಾಡಿರೋದಂತೂ ನಿಜ. ಆದ್ರೆ ನಿನ್ನೆ ದಲಿತ ನಾಯಕರು, ದಲಿತ ಸಚಿವರುಗಳು ಸೇರಿ ಸಭೆ ಮಾಡಿರೋದು ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕಂದ್ರೆ ಹಿಂದೆ ಡಿನ್ನರ್ ಮೀಟಿಂಗ್ ಗಳು ಏನಾಗಿತ್ತು, ದಲಿತ ಸಮಾವೇಶ ಮಾಡೋದಕ್ಕೆ ಯಾವ ರೀತಿಯಾಗಿ ಬ್ರೇಕ್ ಹಾಕಲಾಗಿತ್ತು ಅನ್ನುವಂತಹ ವಿಚಾರ ಕಣ್ಮುಂದೆ ಇದೆ. ಅದರ ಬೆನ್ನಲ್ಲೇ ಇದೀಗ ಮತ್ತೆ ದಲಿತ ನಾಯಕರುಗಳು ಸೇರಿ ಸಭೆ ಮಾಡಿರುವಂತಹದ್ದು ಸಹಜವಾಗಿ ಕುತೂಹಲ ಮೂಡಿಸುವಂತಹ ವಿಚಾರ. ಪ್ರಮುಖವಾಗಿ ಇಲ್ಲಿ ಚರ್ಚೆಗೆ ಬಂದಿರುವಂತಹದ್ದು ಎರಡು ವಿಚಾರ. ಒಂದು ಒಳ ಮೀಸಲಾತಿ, ಮತ್ತೊಂದು SCP TSP ಹಣದ ವಿಚಾರವಾಗಿ ಏನು ವಿಪಕ್ಷಗಳು ಹೆಚ್ಚಿನ ಟೀಕೆಯನ್ನ ಮಾಡ್ತಿದೆ. ಅಂದ್ರೆ ಗ್ಯಾರಂಟಿಗಳಿಗೆ ಈ ಹಣವನ್ನ ಬಳಸಲಾಗಿದೆ ಅನ್ನುವಂತಹದ್ದು ಆರೋಪಗಳನ್ನ ಸದನದ ಒಳಗೆ ಹೊರಗಡೆ ಏನ್ ಮಾಡ್ತಾ ಇದ್ದಾರೆ, ಆ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆ ಮಾಡಲಾಗಿದೆ. ಪ್ರಮುಖವಾಗಿ ಒಗ್ಗಟ್ಟಿನ ಮಂತ್ರವನ್ನ ಆ ಒಂದು ಸಭೆಯಲ್ಲಿ ಜಪಿಸಿದ್ದಾರೆ ಅನ್ನುವಂತಹದ್ದು. DCM ಹುದ್ದೆ ಇರಬಹುದು ಅಥವಾ ಸಚಿವ ಸ್ಥಾನದ ಹುದ್ದೆಗಳಿರಬಹುದು, ಇನ್ ಕೇಸ್ ಅದನ್ನೂ ಮೀರಿದಂತೆ CM ಹುದ್ದೆಯೂ ಕೂಡ ಇರಬಹುದು. ಎಲ್ಲದಕ್ಕೂ ಕೂಡ ಸಮುದಾಯ ಬೆಂಬಲಕ್ಕೆ ನಿಂತಿದೆ. ಸಮುದಾಯ ಬೆಂಬಲಕ್ಕೆ ನಿಂತಹ ಒಂದಿಷ್ಟು ವಿಚಾರದಲ್ಲಿ ನಾವು ಒಗ್ಗಟ್ಟಾಗಿರ್ಬೇಕು, ಅಂದ್ರೆ ಒಗ್ಗಟ್ಟಿನ ಮಂತ್ರವನ್ನ ಆ ಒಂದು ಸಭೆಯಲ್ಲಿ ಜಪಿಸಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಇನ್ನ ಅದನ್ನು ಹೊರತುಪಡಿಸಿದಂತೆ SCP TSP ಹಣ ಗ್ಯಾರಂಟಿಗಳಿಗೆ ಬಳಕೆಯಾಗಿದೆ, ಗ್ಯಾರಂಟಿಗಳಿಗೆ ಅಷ್ಟೇ ಅಲ್ಲ ಬೇರೆ ಬೇರೆ ವಿಚಾರಗಳಿಗೂ ಕೂಡ ಬಳಕೆ ಆಗಿದೆ ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು ಬಿಜೆಪಿ ಹಾಗೂ JDS ದೊಡ್ಡ ಮಟ್ಟಿನ ಹೋರಾಟವನ್ನೇ ಮುನ್ನಡೆಸಿದೆ. ಜೊತೆಗೆ ಸದನದ ಒಳಗುವರೆಗೂ ಕೂಡ ಹೋರಾಟ ನಡೆಸೋದಕ್ಕೂ ಕೂಡ ಈಗ ಆಲ್ರೆಡಿ ಒಂದು ರೀತಿಯಾದ ವೇದಿಕೆಗಳನ್ನ ಸಿದ್ಧ ಮಾಡಿಕೊಂಡಿದೆ. ಆದ್ರೆ SCP TSP ಹಣ ನಿಜಕ್ಕೂ ಕೂಡ ಗ್ಯಾರಂಟಿಗೆ ಬಳಕೆ ಆಗಿರುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆಯನ್ನ ಮಾಡಲಾಗಿದೆ. ಸರ್ಕಾರಕ್ಕೆ ಗ್ಯಾರಂಟಿಗಳಿಗೆ ಈ ಹಣವನ್ನ ಬಳಕೆ ಮಾಡಬೇಡಿ ಅನ್ನುವಂತಹ ವಿಚಾರವನ್ನ ನಾವು ಹೇಳಬೇಕಾಗುತ್ತೆ. ಯಾಕಂದ್ರೆ ಸಮುದಾಯದ ಅಭಿವೃದ್ಧಿಗೆ, ಸಮುದಾಯದ ಜನರಿಗೆ ಇರಬೇಕಾದಂತಹ ಹಣ ಅದು, ಅದನ್ನ ಗ್ಯಾರಂಟಿಗಳಿಗೆ ಬಳಸಿದ್ರೆ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಒಂದಿಷ್ಟು ಅಸಮಾಧಾನವನ್ನ ಅಲ್ಲಿದ್ದಂತಹ ನಾಯಕರು, ಸಚಿವರುಗಳು, ಶಾಸಕರು, ಜೊತೆಗೆ ಒಂದಿಷ್ಟು ಜನ MLCಗಳು ಕೂಡ ಹೇಳಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಹಾಗಾಗಿ ಪ್ರಮುಖವಾಗಿ ಒಳ ಮೀಸಲಾತಿ ಜೊತೆಗೆ SCP TSP ಹಣದ ದುರ್ಬಳಕೆ ವಿಚಾರ ಏನಾಗ್ತಿದೆ ಆ ಬಗ್ಗೆಯೂ ಕೂಡ ನಿನ್ನೆ ಚರ್ಚೆ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಪ್ರಣುತ್, ಥ್ಯಾಂಕ್ ಯು ದೀಪ ಮಾಹಿತಿಗೆ.